ಒಳ್ಳೆಗಿದೆ ಸರ್, ಭಾರಿ ಒಳ್ಳೆಗಿದೆ. ಸ್ಟೋರಿ ಇಷ್ಟ ಆಯಿತು. ಮತ್ತು ರೂಪೇಶ್ ಶೆಟ್ಟಿ ಅವ್ರದ್ದು ಒಳ್ಳೆ ಆ್ಯಕ್ಟಿಂಗ್, ಮತ್ತು ಸುನಿಲ್ ಶೆಟ್ಟಿ ಅವ್ರದ್ದು. ಏನು ಹೇಳ್ಬೇಕಂದ್ರೆ ನನಗೆ ಕನ್ನಡ ನೋಡ್ತಾ ಇದ್ದೇನೆ, ಹಿಂದಿ ನೋಡ್ತಾ ಇದ್ದೇನೆ ಅಂತೇಳಿ ನನಗೆ ಕನ್ಫ್ಯೂಸ್ ಆಗ್ತಾ ಇತ್ತು. ಅಷ್ಟು ನಮ್ಮ ಲ್ಯಾಂಗ್ವೇಜಲ್ಲಿ ತುಳು ಇಷ್ಟು ಒಳ್ಳೆ ಮೂವಿ ಮಾಡಿ ರೂಪೇಶ್ ಶೆಟ್ಟಿ ಅವರು ಮಾಡಿದ್ದಾರೆ. ಭಾರಿ ಒಳ್ಳೆಯಾಗಿದೆ ಸರ್. ಮ್ಯೂಸಿಕ್ ಇಷ್ಟ ಆಯಿತು, ಆಮೇಲೆ ಆ್ಯಕ್ಟಿಂಗ್ ರೂಪೇಶ್ ಶೆಟ್ಟಿದ್ದು ಒಳ್ಳೆ ಇತ್ತು. ಹೌದೌದು, ಅದು ಬೆಸ್ಟ್ ಆಗಿದೆ. ಹೇಗಿತ್ತಲ್ಲ ಸರ್, ಇದು ಜಬರ್ದಸ್ತ್ ಮೂವಿ. ನಮ್ಮ ತುಳುನಾಡಿನಲ್ಲಿ ಒಂದು ಜನರಿಗೆ ಒಂದು ಮನಸ್ಸಲ್ಲಿ ಇರ್ತದೆ, ಒಂದು ಥಾಟ್ ಇರ್ತದೆ, ಇಂಥದ್ದೇ ಮೂವಿ ಬೇಕು, ಇಂಥ ಬೇಕು, ಒಂದು ಕಂಟೆಂಟ್ ಬೇಕು, ಫೈಟ್ ಬೇಕು, ಕಾಮಿಡಿ ಬೇಕು. ಓವರ್ ಆಲ್ ಪ್ಯಾಕೇಜ್ ಕೊಟ್ಟಿದ್ದಾರೆ ರೂಪೇಶ್ ಶೆಟ್ಟಿ. ಅದಲ್ಲದೆ ನಮ್ಮ ತುಳುನಾಡಿನಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ಸೂಪರ್ ಸ್ಟಾರ್, ಇಂಡಿಯನ್ ಸೂಪರ್ ಸ್ಟಾರ್ ಸುನಿಲ್ ಶೆಟ್ಟಿ ಅವರು ಅಭಿನಯಿಸಿದ್ದಾರೆ. ಅವರ ಎಂಟ್ರಿ ಅಂತೂ ಹೇಳಲಿಕ್ಕೆ, ಅದು ಬಾಯಿ ಮಾತಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಸರ್. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಿ, ಪಕ್ಕ ಈ ಸಿನಿಮಾ ನೋಡಿ. ಫುಲ್ ಟೋಟಲ್ ಹೇಳ್ಬೇಕಂದ್ರೆ ತುಳುನಾಡಿಗೆ ಜೈ. ಚಂದ ಇತ್ತು. ಒಂದು ಲೈಫ್ ಇದು ಇಂಪಾರ್ಟೆನ್ಸ್ ಅಂತ, ಒಂದು ಅಮ್ಮಂದು ವ್ಯಾಲ್ಯೂ ಎಂತ ಅಂತ ಹೇಳಿ ತುಂಬ ಚೆಂದ ತೋರಿಸಿದ್ದಾರೆ. ಆಮೇಲೆ ಒಂದು ಊರು ಉದ್ಧಾರ ಆಗಬೇಕಾದ್ರೆ ಅಲ್ಲಿ ರಾಜಕೀಯದವ್ರದ್ದು ಒಂದು ಇಂಟರ್ಫಿಯರೆನ್ಸ್ ಅಲ್ಲಿ ಹೇಗೆ ಆಗ್ತದೆ ಅಂತ ಹೇಳಿ, ಆಮೇಲೆ ಒಂದು ಕಾಮಿಡಿ ಆಗಲಿ, ಇಮೋಷನ್ಸ್ ಆಗಲಿ, ಎಲ್ಲ ಒಂದು ಬ್ಲೆಂಡ್ ಆಗಿ ಮೂವಿ ತುಂಬ ಚೆಂದ ಬಂದಿದೆ. ಮತ್ತು ಥಿಯೇಟ್ರಲ್ಲಿ ಹಾಕ್ತಾ ಇದ್ದ ಬೊಬ್ಬೆಯಲ್ಲೇ ಗೊತ್ತಾಗ್ತಾ ಇತ್ತು ಮೂವಿ ಹೇಗಿತ್ತು ಅಂತ. ಮತ್ತು ಸುನಿಲ್ ಶೆಟ್ಟಿ ಸರ್ ಇದ್ದ ಎಂಟ್ರಿ ಅದೊಂಥರ ಬೇರೆ ಲೆವೆಲಿಗೆ ಹೋಗಿತ್ತು. ತುಂಬ ಒಳ್ಳೇದು ಬಂದಿದೆ. ಫಸ್ಟ್ ಟೈಮ್ ಅವರು ನಮ್ಮ ಒಂದು ಸೂಪರ್ ಸ್ಟಾರ್ ಎಂಟರ್ ಆಗ್ತಾ ಇದ್ದಾರೆ. ಒಳ್ಳೇದಾಗಿದೆ ಮೂವಿ. 10 ಔಟ್ ಆಫ್ ಒಂದು 20 ಜಾಸ್ತಿ ಕೊಡ್ಬೋದು ಅಂತ ಹೇಳ್ಬೋದು. ತುಂಬ ಒಳ್ಳೇದಾಗಿದೆ. ಥ್ಯಾಂಕ್ ಯು ಸರ್. ಇವತ್ತು ಫಸ್ಟ್ ದಿನ ನಾನು ನಿಜವಾಗಿಯೂ ನಮ್ಮ ತುಳು ಸಿನಿಮಾ ಪ್ರತಿಯೊಂದನ್ನು ನಾನು ಥಿಯೇಟ್ರಿಗೆ ಬಂದು ನೋಡೋದು. ಇವತ್ತು 2.5 ಗಂಟೆ ನನಗೆ ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ, ಅಷ್ಟೊಂದು ಅದ್ಭುತವಾಗಿ ಬಂದಿದೆ. ಇನ್ನೊಂದು ಏನಂದರೆ, ನಾವು ಬೇರೆ ಭಾಷೆಯ ಸಿನಿಮಾಗಳನ್ನ ನಾವು ಖಂಡಿತವಾಗಿ ನೋಡಬಾರ್ದು ಅಂತ ಹೇಳ್ತಿಲ್ಲ, ಹೊಗಳಬೇಕು. ಆದರೆ ಇವತ್ತು ಬೇರೆ ಭಾಷೆಯವರಲ್ಲದೆ ಬೇರೆ ದೇಶದವರು 12 ಕಂಟ್ರಿಯಲ್ಲಿ ನಮ್ಮ ಸಿನಿಮಾ, ನಮ್ಮ ತುಳುನಾಡಿನ ಟೋಟಲ್ ನಮ್ಮ ಕರ್ನಾಟಕದ 200 ಥಿಯೇಟ್ರಲ್ಲಿ ಈ ಸಿನಿಮಾ ರಿಲೀಸ್ ಆಗಿದೆ. ಖಂಡಿತವಾಗಿಯೂ ಯಾರೆಲ್ಲ ಸಿನಿಮಾ ನೋಡಲಿಲ್ಲ, ದಯಮಾಡಲಿ ಹಾರ್ಟ್ಲಿ ಹೇಳ್ತಾ ಇದ್ದೀನಿ, ನಿಮ್ಮ ಹತ್ತಿರದ ಥಿಯೇಟ್ರ್ ಎಲ್ಲಿದೆ ಅಲ್ಲಿ ಹೋಗಿ ಸಿನಿಮಾ ನೋಡಿ. OTT ಬರುತ್ತೆ, ಟಿವಿಲಿ ಬರುತ್ತೆ ಅಂತ ಕಾಯಬೇಡಿ. ನಮ್ಮ ತುಳುನಾಡಿನವರು ಎಸ್ಪೆಷಲಿ ಆಗಿ ಈ ಸಿನಿಮಾನು ಖಂಡಿತವಾಗಿ ಗೆಲ್ಲಿಸ್ಕೊಡ್ಬೇಕು. 100 ಡೇಸ್ ಈ ಸಿನಿಮಾ ಆದಷ್ಟು ಬೇಗ ಬರುತ್ತೆ. ಈ ಸಿನಿಮಾ ನೆಕ್ಸ್ಟ್ ಲೆವೆಲ್ ಅಲ್ಲಿ ಬಂದಿದೆ. ಮುಂದೆ ಬರುವ ಸಿನಿಮಾಗೂ ಆಲ್ ದ ಬೆಸ್ಟ್. ಜೈ. ತುಂಬ ಒಳ್ಳೆಯ ಸೂಪರ್. ಅವರ ಬಗ್ಗೆ ಹೇಳಲಿಕ್ಕೆ ಇಲ್ಲ. ಸೂಪರ್. ಇನ್ನೊಂದ್ಸತಿ ಬಂದೆಲ್ಲ ನೋಡಿ ಮೂವಿ. ಥ್ಯಾಂಕ್ ಯು. ಎಲ್ಲರೂ ನೋಡುವಂಥ ಒಂದು ಮೂವಿ ಉತ್ತಮವಾಗಿದೆ. ರೂಪೇಶ್ ಶೆಟ್ಟಿ ಡೈರೆಕ್ಷನ್ ತುಂಬ ಒಳ್ಳೆಯಾಗಿದೆ ಡೈರೆಕ್ಷನ್. ಓವರಾಲ್ ಆಗಿ ಆಡಿಯನ್ಸ್ಗೆ ಏನೇ ಹೇಳ್ತೀರಾ? ಓಡಿಯನ್ಸ್ಗೆ ಪಿಕ್ಚರನ್ನು ಒಮ್ಮೆ ನೋಡಬೇಕು ಎಲ್ಲರೂ. ಯಾಕೆ ನೋಡಬೇಕು ಅಂದರೆ ಅದರಲ್ಲಿ ಒಂದು ಪೊಲಿಟಿಕ್ಸನ್ನ ಇದು ಇರ್ಬೋದು, ಮತ್ತು ತಾಯಿಯ ಒಂದು ರೋಲು ಎಲ್ಲ ಒಂದು ತುಂಬ ಇದೆ. ಓಕೆ, ಸೂಪರ್. ಚೆಂದ ಇತ್ತು. ನನಗೆ ಒಂದು ಪಬ್ಲಿಕ್ಕಿಗೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಸ್ಟೋರಿ ಒಳ್ಳೆದಿತ್ತು, ಮತ್ತು ಎಲ್ಲರ ಆ್ಯಕ್ಟಿಂಗ್ ಸೂಪರ್ ಆಗಿದೆ. ಮದರ್ ಎಂತ ಮಾಡುವುದು, ಎಲ್ಲರ ಒಂದು ತಾಯಿಯ ಒಂದು ಪ್ರೀತಿ, ಅದು ನಮಗೆ ಎಂತ ಮಾಡಿ. ಸುನಿಲ್ ಶೆಟ್ಟಿ ಇಷ್ಟು ವರ್ಷ 35 ವರ್ಷ ಅವರು ಹಿಂದಿ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿ ಒಂದು ತುಳುನಾಡಲ್ಲಿ ಇಲ್ಲಿ ಬಂದು ಅವರು ಆ್ಯಕ್ಟಿಂಗ್ ಮಾಡಿದಾರಲ್ಲ, ಅವರಿಗೆ ನಾವು ಕೃತಜ್ಞತೆ ಕೊಡಬೇಕು. ಸೂಪರ್. ಆಡಿಯನ್ಸ್ ಎಲ್ಲರೂ ಮೆಚ್ಚುತ್ತಾರೆ. ನನಗೆ ಸೂಪರ್ ಆದದ್ದು ವಿಲನ್, ಅವರ ಆ್ಯಕ್ಟಿಂಗ್ ಸೂಪರ್ ಆಗಿದೆ, ಮತ್ತು ಎಲ್ಲರ ಆ್ಯಕ್ಟಿಂಗ್ ಸೂಪರ್ ಆಗಿದೆ. ನಮಗೆ ಒಂದು ಗುಡ್ ಮೆಸೇಜ್. ಫಿಲ್ಮ್ ಒಂದು ಫುಲ್ ಬಂಡಲ್ ಆ್ಯಂಡ್ ಪ್ಯಾಕೇಜ್ ಆಫ್ ಆಲ್ ದ ಇಮೋಷನ್ಸ್, ಆಲ್ ಎಂತ ನಿಮ್ಮದು ಕಾಮಿಡಿ, ಸಸ್ಪೆನ್ಸ್, ಇದರಲ್ಲಿ ಎಲ್ಲ ಮಿಕ್ಸ್ ಉಂಟು. ಒಂದು ಒಳ್ಳೆ ಮೆಸೇಜ್ ಉಂಟು. ಅದಕ್ಕೋಸ್ಕರ ನನ್ನ ಅಡ್ವೈಸ್ ಏನೆಂದರೆ, ಎಲ್ಲರೂ ಈ ಫಿಲ್ಮ್ ಬಂದು ತಮ್ಮ ಫ್ಯಾಮಿಲಿಯ ಒಟ್ಟಿಗೆ ಅವ್ರ ಫ್ರೆಂಡ್ಸಿನ ಒಟ್ಟಿಗೆ ಬಂದು ಎಂಜಾಯ್ ಮಾಡಿ ಒಳ್ಳೆ ಮೆಸೇಜ್ ಮನೆಗೆ ಕೊಂಡೋಗಬೇಕು. ರಿಯಲಿ ವೆರಿ ಗುಡ್. ವಿ ಎಂಜಾಯ್ಡ್ ಎ ಲಾಟ್.